ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇದು ವೆಡ್ನೆಸ್ಡೇ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹರ್ಷಾಗೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಅವನು ಮಾರ್ನಿಂಗ್ ಓದ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮೈಂಡ್. ಸೊ ಚೆನ್ನಾಗಿ ಓದ್ಕೋಬೋದು, ಹಾಗೆ ಒಂದಷ್ಟು ನೆನಪಿರುತ್ತೆ ಅಂತ ಹೇಳಿ 5 o'clock ಇಲ್ಲ 4:30ಗೆ ಎಬ್ಬಿಸು ಮಮ್ಮಿ ಅಂತ ಹೇಳ್ಬಿಟ್ಟು ಅಲಾರಮ್ ಇಟ್ಕೊಂಡು ಎದೊಳ್ತಿದ್ದ. ಸೊ ಹಾಗಾಗಿ ಅವನಿಗೆ ಓದಿಸ್ಬೇಕಲ್ವಾ. ಸೊ ಅವನು ಓದ್ಕೊಂಡು ನಾನು ಮಲ್ಕೊಂಡಿದ್ದೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಡೇನ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ಬೇಗ ಎದ್ದರೆ ಆಬ್ವಿಯಸ್ಲಿ ಮಾರ್ನಿಂಗ್ ರೊಟೀನ್ ಬೇಗನೆ ಮುಗಿಯುತ್ತೆ. ಸೊ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸಿಂಪಲ್ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ರಂಗೋಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಹರ್ಷ ಸ್ಕೂಲ್ಗೆ ಹೋಗೋ ಟೈಮ್ ಆಯಿತು. ಸೊ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನು ಸಹ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆ ಕೆಲಸ ಒಂದು ಸ್ವಲ್ಪ ಆಯಿತು, ಅದನ್ನ ಮಾಡ್ಕೊತಾ ಇದ್ದೆ. ಹೊಡೆದೋಗುತ್ತೆ. ಆ್ಯಕ್ಚುಲಿ ಒಂದಷ್ಟು ಚಿಕ್ಕದು ಕ್ರಾಚೆಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಹೊಡೆದೋಗುತ್ತೆ ಗ್ಲಾಸ್ ಅದು. ಇದೊಂದಷ್ಟು ಗ್ಲಾಸಸ್ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಹೊಡೆದೋಗುತ್ತೆ. ಇದು ಆಕ್ಚುಲಿ ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ತಗೊಂಡಿರೋದು. ಕೂತ್ಕೊಳ್ಳಿ, ನಂದಷ್ಟು ಸ್ವಲ್ಪ ತರಕಾರಿ ಅದು ಬಿಡು. ಇದ್ರಲ್ಲಿ ನೋಡು ಚೆನ್ನಾಗಿ ಬರ್ತೈತೆ, ಸಕ್ಕತ್ತಾಗಿ ಬರ್ತೈತೆ. ಇನ್ನೊಂದಲ್ಲಿ ಅದಲ್ಲ. ಐ ಹ್ಯಾಸ್ ಇಲ್ಲಡಿ ಇದು ತಂದಿದ್ದೀವಿ. ಮೇಲೆ ಇದೆಲ್ಲ ವಾಶ್ ಮಾಡಿ ಒಣಗಿಸಿ ಇಟ್ಟು ಆಗಿದೆ. ಥ್ಯಾಂಕ್ ಯು. ಆಕ್ಚುಲಿ ಡೈರೆಕ್ಟ್ ಆಗಿ ಹಾಗೆ ಹಾಕೊಳ್ಳೋದು, ನಾನು ಯೂಸ್ ಮಾಡುವಾಗ ಮತ್ತೆ ವಾಶ್ ಮಾಡ್ತೀನಿ ಇದನ್ನೆಲ್ಲ. ಸೊ ಹಾಗಾಗಿ ಯಾವುದು
ಮಾಡ್ತಾ ಇದೀಯ ಕಮ್ಮಗಿತ್ರ ಸೈಲೆಂಟ್ ಆಗಿರು. ಅದು ಹಂಗ ಹಾಕ್ಬಾರ್ದು. ಫಸ್ಟ್ ಇದ್ರೊಳಗಡೆ ಇದನ್ನ ಹಾಕು. ಇವಾಗ ಹಾಕು, ಒಂದೊಂದೇ ಹಾಕು. ತಗೋ ಇದು ಕ್ಯಾಪ್ಸಿಕಮ್ ಇದ್ರಲ್ಲೇ ಇಟ್ಬಿಡೋಣ. ಓಕೆನಾ? ಇದಕ್ಕೆ ಮುಚ್ಚಳ ಎಲ್ಲಿದೆ? ಇಲ್ಲಿ ಅಲ್ಲಿ ತಗೋ, ಕ್ಲೋಸ್ ಮಾಡಿ ಇಟ್ಕೊಂಡು ಇದು ಕ್ಲೋಸ್ ಮಾಡಬೇಕು. ಇದು ಇದ್ರೊಳಗಡೆ ಆಗೋದಿಲ್ಲ, ಇದೊಂದು ಸಾಕು ಆಯ್ತಾ? ಸೊ ಇದು ವರ್ಷ ಮೊಬೈಲ್ ಬಿದ್ದೋಗ್ಬಿಡುತ್ತೆ. ಚಾಕ್ಲೇಟ್ ಕೊಡಿದ್ದೆ, ಅಲ್ಲಿಂದ ಚಾಕ್ಲೇಟ್. ಥ್ಯಾಂಕ್ ಯು. ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದು. ಕ್ಲೋಸ್ ಕೊಡು. ಕ್ಲೋಸ್ ಕ್ಲೋಸ್ ಅಲ್ಲ, ಕ್ಲೋಸ್ ಮಾಡು. ಕ್ಯಾಪ್ ಕೊಡು. ಇದೆ ಇದೆಲ್ಲ ಆಗಿದೆ ಇವಾಗ. ಇವಾಗ ಇದು ಕೈಗಳು ಕೈ ನಿನ್ ಕೈ ಟೊಮ್ಯಾಟೊ ಅದು. ಟೊಮೆಟೊ ನಿನ್ನದು ಕೈ ಕುಂಬಳಕಾಯಿ. ಇದೇನಮ್ಮ? ಏನಿದು? ಇದೇನಿದು? ಇದು ಇದು ಟೊಮೆಟೊ. ಇದು ಇದು ಗೊತ್ತಿಲ್ಲ. ಇದು ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಕ್ಯಾಪ್ಸಿಕಲ್ ಕ್ಯಾಪ್ಸಿಕಲ್ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್. ಇದು ಆಲೂಗಡ್ಡೆ, ಪೊಟ್ಯಾಟೊ. ಇದು ಪೊಟ್ಯಾಟೊ. ಇದು ಪೊಟ್ಯಾಟೊ ಪೊಟ್ಯಾಟೊ ಪೊಟ್ಯಾಟೊ. ಪೊಟ್ಯಾಟೊ ಪೊಟ್ಯಾಟೊ. ಸರಿ, ಇದು ಇವಾಗ ರೆಡಿ. ಅದು ದೊಡ್ಡದಿರೋದು ಪೊಟ್ಯಾಟೊ. ಇದನ್ನೆಲ್ಲ ವಾಶ್ ಮಾಡಿದ್ದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನಂಗಿದು ಪುಟಾಣಿದು ನಂಗೆ ತುಂಬಾ ಇಷ್ಟ ಈ ತರ ಇದ್ರೆ. ನಂಗೂ ಇಷ್ಟ ಸರ್. And ಮಮ್ಮಿ ಇಲ್ಲ ಇಲ್ಲ ಎಲ್ಲ ಐತೆ. ಮಮ್ಮಿ ಮಮ್ಮಿ ಸೊ ವೀಕ್ಗೆ ಬೇಕಾಗಿರೋಷ್ಟು ತರಕಾರಿನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಸೆಟ್ ಮಾಡಿಕೊಂಡು ಇನ್ನು ಮಧ್ಯಾಹ್ನದ ಅಡುಗೆಗೆ ಅಂತೇಳ್ಬಿಟ್ಟು ಎಗ್ ಕರಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸಪ್ರೇಟಾಗಿ ಮೊಟ್ಟೆ ಮಾತ್ರ ಬೇಯಿಸಿ ಕೊಡೋ ಬದಲು ಸ್ವಲ್ಪ ಎಗ್ ಗ್ರೇವಿ ಥರನೇ ಮಾಡ್ಕೊಂಬಿಡೋಣ, ಸೊ ದಟ್ ಆಫ್ಟರ್ನೂನ್ ಲಂಚ್ಗೂ ಆದಂಗೆ ಆಗುತ್ತೆ ಅಂತೇಳಿ. ಸೊ ಇದನ್ನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನೇನು ವೆರೈಟಿಯಾಗಿ ಮಾಡೋದಿಲ್ಲ. ಆ್ಯಸ್ ಯೂಶುವಲ್ ಎಲ್ಲರೂ ಯಾವ ರೀತಿ ಮಾಡ್ಕೊತೀರ ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ. ಒಂದು 7ರಿಂದ 8 ಮೊಟ್ಟೆನ ಬೇಯಿಸ್ಬಿಟ್ಟು ಮೇಲೆ ಇರೋ ಹೊಟ್ಟನ್ನ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ಬೇಕಾದರೆ ಫುಲ್ ಮೊಟ್ಟೆನ ಹಾಗೇನೂ ಹಾಕೋಬೋದು, ಬಟ್ ವೈಶು ಎಲ್ಲ ತಿಂತಾರೆ ಅಲ್ವಾ, ಸೊ ಫುಲ್ ಮೊಟ್ಟೆ ಬೇಡ ಅಂತೇಳಿ ನಾನು ಈ ರೀತಿ ಕಟ್ ಮಾಡಿಕೊಂಡೇ ಮಾಡ್ತೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಲೈಟಾಗಿ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಈ ರೀತಿ ಎರಡೂ ಕಡೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಮನೇಲಿ ಎಗ್ ಯಾವಾಗಲೂ ಎವ್ರಿ ಡೇ ಇರುತ್ತೆ. ಸೊ ಆ್ಯಕ್ಚುಲಿ ಈ ರೀತಿ ಮಾಡಿದಾದಮೇಲೆ ಇದನ್ನು ಹೊರಗಡೆ ತೆಗೆದು ನಾರ್ಮಲಾಗಿ ಇದಕ್ಕೆ ಲೈಟಾಗಿ ಸೀಸನಿಂಗ್ ಮಾಡಿಕೊಂಡ್ರೆ ಸೊ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತಿನ್ಕೋಬೋದು. ಸೊ ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಎರಡೂ ಕಡೆ ಈವನ್ ಆಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ. ಆ್ಯಕ್ಚುಲಿ ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಆಯಿಲಲ್ಲಿ ಒಂದು 2 to 3 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸೇಮ್ ಪ್ಯಾನ್ಗೆ ಮತ್ತೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಸೊ ಈರುಳ್ಳಿನ ಹಾಕ್ಕೊಂಡು ಈ ಟೈಮಲ್ಲಿ ಬೇಕಾದರೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋವಾಗ ನೀವು ಬೇಕಾದರೆ ಟೊಮ್ಯಾಟೊ ಪ್ಯೂರಿನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ದಟ್ ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕು ಅಂದರೆ ಟೊಮ್ಯಾಟೊ ಪ್ಯೂರಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಟೊಮ್ಯಾಟೊನ ಡೈರೆಕ್ಟಾಗಿ ಚಿಕ್ಕದಾಗಿ ಕಟ್ ಮಾಡಿನೇ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಲೈಕ್ ಇಲ್ಲಿ 3ರಿಂದ 4 ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕ್ಕೊಂಡಿರೋದು, ಬಿಕಾಸ್ ನಾನು ಮತ್ತೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಸೊ ಜಸ್ಟ್ ಒಂದು 3 ಗ್ರೀನ್ ಚಿಲ್ಲೀಸ್ನ ಈ ರೀತಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ 1/2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಹಾಗೆ 1 ರೆಂಬೆಯಷ್ಟು ಕರಿಬೇವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಕರಿಬೇವು ಜಾಸ್ತಿ ಆ್ಯಡ್ ಮಾಡಿಕೊಂಡಷ್ಟು ಚೆನ್ನಾಗೇ ಇರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಅಂದರೆ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಕೈ ಆಡಿಸ್ಕೊಬೇಕು. ಸೊ ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ರೆ ಬೇಗ ತಳ ಹಿಡಿಯುತ್ತೆ ಅಲ್ವಾ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋಂಥ ಟೊಮ್ಯಾಟೋಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಲೈಕ್ ಲಾಂಗ್
ಟೈಮ್ಗೆ ಅಂದರೆ ಜಾಸ್ತಿ ಕ್ವಾಂಟಿಟಿ ಎಲ್ಲ ಕುಕ್ ಮಾಡ್ಕೊಳ್ಳೋದಿಲ್ಲ. ಜಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು 3 ಟೈಮ್ಸನ್ನು ಸಪ್ರೇಟಾಗಿ ಕುಕ್ ಮಾಡ್ಕೊತೀನಿ. ತುಂಬ ರೇರ್ ಕೇಸಸಲ್ಲಿ ಆಫ್ಟರ್ನೂನ್ ಸಾಂಬಾರು ಮಾಡಿಕೊಂಡ್ರೆ ಅದೇ ಸಾಂಬಾರು ನೈಟ್ಗೂ ಆಗುತ್ತೆ. ಇಲ್ಲ ಅಂತಂದರೆ ಯೂಶ್ವಲಿ ನೈಟ್ ಟೈಮ್ಸ್ಗೆ ಏನಾದರೂ ರೋಟಿ ಆ ಥರ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತೀನಿ ಯಾವಾಗ್ಲೂ. ಅದರಲ್ಲೂ ನಾವಿರೋದು ಬರೀ 4 to 5 ಮೆಂಬರ್ಸ್ ಅಷ್ಟೇ. ಅದರಲ್ಲೂ ವೈಶು ಮತ್ತು ಹರ್ಷ ಅದು ಅಷ್ಟೊಂದು ಕೌಂಟ್ ಇರೋದಿಲ್ಲ. ಅವ್ರು ತಿನ್ನೋದು ಸ್ವಲ್ಪನೇ ಅಲ್ವಾ. ಸೊ ಹಾಗಾಗಿ ನನಗೆ ಮುನಿಗೆ ಮತ್ತು ಮುರಳಿಗೆ ಅಷ್ಟೇ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಬೇಡ ಅನ್ನೋರು ಬೇಕಾದರೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ವಲ್ಲ ಅದನ್ನು ಬೇಕಾದರೂ ಸ್ಕಿಪ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಮಸಾಲ ಸ್ಪೈಸಸ್ದು ರಾ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡು ಬರುತ್ತೆ. ಸೊ ಅಷ್ಟು ತನಕನೂ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಟ್ಯಾಮ್ರೆಂಟ್ ಪಲ್ಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನ ಈ ಹುಳಿ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಅಂಥವರು ನೀವಿಲ್ಲಿ ಹುಣಸೆ ಹಣ್ಣಿನ ರಸನ ಸ್ಕಿಪ್ ಮಾಡ್ಬೋದು. ಸೊ ಈ ರೀತಿ ಹುಣಸೆ ಹಣ್ಣಿನ ರಸ ಸ್ಕಿಪ್ ಮಾಡಿದ್ರೆ ಲಾಸ್ಟಲ್ಲಿ ಲೆಮನ್ ಜ್ಯೂಸ್ನ 1 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋಬೋದು. ಬಟ್ ಇದಕ್ಕೆ ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಆ ಒಂದು ರೀಸನ್ಗೆ ನಾನು 1 ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಲೈಟಾಗಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದರದ್ದು ಪಲ್ಪ್ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಯಾವ ಥಿಕ್ನೆಸ್ಗೆ ಬೇಕು ಅದನ್ನು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಈ ಥಿಕ್ನೆಸ್ ಕನ್ಸಿಸ್ಟೆನ್ಸಿಗೆ ಇದನ್ನು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಪಾತಿ, ಇಡ್ಲಿ, ದೋಸೆ ಅಂತ ಅದಕ್ಕೆಲ್ಲ ನಾವು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊತೀವಲ್ವ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸಾಕು. ಸೊ ಈಗ ಇದನ್ನು ವಾಟರ್ ಆ್ಯಡ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚಪಾತಿ ಜೊತೆಗೆ ಮಾಡ್ಕೊತಾ ಇರೋದು. ಸೊ ಆಫ್ಟರ್ನೂನ್ 1 ಟೈಮ್ ಅಂದರೆ ಹೆವಿ ಫುಡ್ಸ್ ಎಲ್ಲ ನಾವು ಆಫ್ಟರ್ನೂನ್ ಟೈಮಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಡೈಜೆಷನ್ಗೂ ಈಸಿ ಆಗುತ್ತೆ ಅಲ್ವಾ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನೈಟ್ ಟೈಮಲ್ಲಿ ನಾನು ಮೊಟ್ಟೆ ಕೊಡೋದಿಲ್ಲ. ಮಕ್ಳಿಗೆ ಮಾತ್ರ, ವೈಶು ಆ್ಯಂಡ್ ಹರ್ಷಗೆ ಮಾತ್ರ ಕೊಡೋದಿಲ್ಲ. ಸಮ್ಟೈಮ್ಸ್ ಬೇಗ ತಿಂತಾರೆ ಅರ್ಜೆಂಟಲ್ಲಿ ಸೊ ವೈಶುಗೆ ಇಲ್ಲ ಹರ್ಷಗೆ ಅಷ್ಟೊಂದು ಬೇಗ ಡೈಜೆಷನ್ ಆಗಿರೋದಿಲ್ಲ. ಸೊ ಆ ಒಂದು ರೀಸನ್ಗೆ ನೈಟ್ ಟೈಮಲ್ಲಿ ಅಂದರೆ ತುಂಬ ರೇರ್ ಕೇಸಸಲ್ಲಿ ಕೊಡ್ತೀನಿ ಅಷ್ಟೇ. ರೆಗ್ಯುಲರಾಗಿ ಅಂತೂ ಯಾವಾಗಲೂ ಅವ್ರಿಗೆ ನೈಟ್ ಟೈಮ್ಸಲ್ಲಿ ಕೊಡೋದಿಲ್ಲ. ಆಫ್ಟರ್ನೂನ್ ಟೈಮಲ್ಲೇ ಮಾಡ್ಕೊಳ್ಳೋದು, ಕೊಡೋದು. ಸೊ ಹಾಗಾಗಿ ಆಫ್ಟರ್ನೂನ್ ಟೈಮಲ್ಲೇ ನಾನು ಈ ಥರ ಏನಾದರೂ ಲೈಕ್ ಹೇಗೂ ಇನ್ನು ಲಂಚ್ ಪ್ರಿಪೇರ್ ಮಾಡಬೇಕಾಯ್ತಲ್ಲ. ಸೊ ಹಾಗಾಗಿ ಮೊಟ್ಟೆಯಲ್ಲೇ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ವ ಅಂದರೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋ ಅಂಥ ಎಗ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಫ್ಲಿಪ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಇದು ರೆಡಿ ಆಗಿರುತ್ತೆ. ಆ್ಯಕ್ಚುಲಿ ನನಗೆ ಚಪಾತಿ ತುಂಬ ಇಷ್ಟ. ತುಂಬ ಜನ ಕೇಳ್ತಾರೆ ನನಗೆ, ಆಲ್ರೆಡಿ ಸಣ್ಣ ಇರೋದ್ರಿಂದ ಮತ್ತೆ ಏನಕ್ಕೆ ಚಪಾತಿ ತಿಂತೀರಾ ಅಂತ. ನನಗೆ ಸಣ್ಣ ದಪ್ಪ ಅಂತಲ್ಲ, ಆ್ಯಕ್ಚುಲಿ ನನಗೆ ಸೈಜ್ ನಾನು ಯಾವ ರೀತಿ ಆದರೂ ಇರ್ಬೋದು, ಬಟ್ ನನಗೆ ಒಂದು ಕೈಂಡ್ ಆಫ್ ಇಷ್ಟ, ನನಗೆ ಚಪಾತಿ ತಿನ್ನೋದು ಇಷ್ಟ. ಸೊ ಹಾಗಾಗಿ ನಾನು ಚಪಾತಿ ಕುಕ್ ಮಾಡ್ಕೊತೀನಿ, ಬಟ್ ಬಿಸಿಲಲ್ಲಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನನಗೆ ಹೀಟ್ ಐಟಮ್ಸ್ ಏನಾದರೂ ಲೈಕ್ ಬಿಸಿಲು ಟೈಮಲ್ಲಿ ಜಾಸ್ತಿ ತಿಂದರೆ ಅಷ್ಟೊಂದು ಆಗೋದಿಲ್ಲ. ಸೊ ಹೆಲ್ತ್ ವೈಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನನಗೆ ಮಾತ್ರ ಚಪಾತಿ ಮಾಡಿಕೊಂಡು, ಆ್ಯಕ್ಚುಲಿ ಮುನಿ ಚಪಾತಿ ಜಾಸ್ತಿ ತಿನ್ನೋದಿಲ್ಲ, ತುಂಬ ರೇರಾಗಿ. ನಾನು ತುಂಬ ಟೈಮ್ ನೈಟಲ್ಲೂ ಮಾಡ್ಕೊತೀನಿ ಚಪಾತಿನ. ಸೊ ಇದ್ರ ಜೊತೆಗೆ ಮೊಟ್ಟೆ ಗ್ರೇವಿ ಜೊತೆಗೆ ಒಂದು ಸ್ವಲ್ಪ ರೈಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಆಫ್ಟರ್ನೂನ್ ಲಂಚ್ ನನಗೆ ರೈಸ್, ಚಪಾತಿ ಆ್ಯಂಡ್ ಎಗ್ ಗ್ರೇವಿ ಜೊತೆಲ್ಲ ಆಯಿತು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತೆಯವ್ರ ಊರಿಂದ ಬಂದಿದ್ದರು, ಸ್ವಲ್ಪ ಹಾಸ್ಪಿಟಲ್ ವಿಚಾರವಾಗಿ. ಸೊ ನಮ್ಮ ಅತ್ತೆನ ಕರ್ಕೊಂಡು ನಾನು ಮತ್ತು ಮುನಿ ಇಲ್ಲಿ ಯೂನಿವರ್ಸಿಟಿ ಹತ್ರ ಬಂದಿದ್ವಿ. ಮದುವೆಗೆ ಮುಂಚೆ ನಾನು ಮತ್ತು ಮುನಿ ಇಲ್ಲಿಗೆ ಬಂದಿದ್ದು, ಮತ್ತು ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದ್ವಿ. ಸೊ ಒಂದಷ್ಟು ಮೆಮೊರೀಸ್ ಎಲ್ಲ ಮತ್ತೆ ರೀಕ್ಯಾಪ್ ಅನ್ನೋ ಥರ ಆಯಿತು. ಸೊ ಹರ್ಷ ಮತ್ತು ವೈಶುನ ನಮ್ಮ ಮಾವ ಜೊತೆಲಿ ಬಿಟ್ಟು ನಾನು, ಮುನಿ ಮತ್ತು ನಮ್ಮ ಅತ್ತೆ ಮಾತ್ರ ಹಾಸ್ಪಿಟಲ್ಗೆ ಬಂದಿದ್ವಿ. ಸೊ ಹಾಸ್ಪಿಟಲಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅತ್ತೆಯವರು ಹೊರಡ್ತಾ ಇದ್ರು. ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು. ಸೊ ಅವರು ಊರಿಗೆ ಹೋಗೋವಾಗ ಯಾವಾಗಲೂ ಸ್ನ್ಯಾಕ್ಸ್ ಏನಾದರೂ ಕೊಡಿಸಿನೇ ಹೋಗ್ತಾರೆ. ಕಳ್ಳಿ ಹೋಗ ನಿನ್ ಗುರೋಗ, ಅವಳು ಇಷ್ಟೇ ಕೊಡೋದು ಐಸ್ ಕ್ರೀಮು, ನಂದು ಜಾಸ್ತಿ ತಿನ್ನೋದು. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಡಿನ್ನರ್ಗೆ ಲೈಟಾಗಿ ಮೊಸರು ಹುಳಿ ಅಂತಾರೆ ಅಲ್ವಾ, ಮೊಸರು ತಂಬುಳಿ ಅಂತ ಹೇಳ್ಬಿಟ್ಟು. ಬಟ್ ನಾನು ಇದಕ್ಕೆ ಸಾಂಬಾರು ಸೌತೆಕಾಯಿ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ಬಿಕಾಸ್ ಇದಕ್ಕೆ ಯಾಕಂದರೆ ಅದು ಸಾಂಬಾರು ಸೌತೆಕಾಯಿ ವಾಟ್ರಿ ಥರ ಇರುತ್ತೆ ಅಲ್ವಾ, ಅದನ್ನು ಹಾಕಿದ್ರೆ ಇಷ್ಟ ಆಗೋದಿಲ್ಲ ಮುನಿಗೆ. ಸೊ
ಆ್ಯಕ್ಚುಲಿ ನೈಟ್ ಡಿನ್ನರ್ಗೆ ಇದನ್ನೇ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಫ್ರಿಜ್ಜಲ್ಲಿ ನೋಡಿದೆ ಮೊಸರಿತ್ತು. ಆ್ಯಂಡ್ ಹೇಗೋ ಇಡ್ಲಿ ದೋಸೆಗೆ ನೆನೆಸಿದ್ದೆ ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿ. ಹೇಗೂ ಇದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಅಕ್ಕಿ ಬೇಕಾಗತ್ತೆ ಅಲ್ವ ಅಂತ ಅದರಲ್ಲಿಂದನೇ ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನ ತಗೊಂಡು ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಒಂದೊಂದು ಸರಿ ಎಷ್ಟೊತ್ತು ಥಿಂಕ್ ಮಾಡಿದ್ರು ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಇನ್ನು ಕೆಲವೊಂದು ಸರಿ ಬೇಗ ಐಡಿಯಾ ಬಂದುಬಿಡುತ್ತೆ. ಸೊ ಇವಾಗ ನೋಡಿ ಆ್ಯಕ್ಚುಲಿ ನನಗಿದು ಮಾಡೋ ಪ್ಲ್ಯಾನೇ ಇರಲಿಲ್ಲ. ಹೇಗೋ ನೆನೆಸಿದ್ದೆ ಅಲ್ವಾ, ಅದರಲ್ಲಿಂದನೇ ಒಂದು ಸ್ವಲ್ಪ ತಗೊಂಡು ಅಕ್ಕಿನ ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆ ಸ್ವಲ್ಪ, ಹಾಗೆ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಇದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಮಜ್ಜಿಗೆಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆವಾಗಲೇ ಆ್ಯಡ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಈಗ ಮತ್ತೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಮಗೆ. ಆ್ಯಕ್ಚುಲಿ ಇದು ಯೆಲ್ಲೋಯಿಶ್ ಕಲರ್ ಲೈಟಾಗಿ ಗ್ರೀನ್ ಥರ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಕೆಲವೊಬ್ಬರು ಲೈಕ್ ಅದೇ ಹೇಳಿದ್ನಲ್ವ, ಸಾಂಬಾರು ಸೌತೆಕಾಯಿನ ಆ್ಯಡ್ ಮಾಡ್ಕೊತಾರೆ ಅಂತ. ಅದನ್ನು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕಿ ದೆನ್ ಮಜ್ಜಿಗೆನ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ತುಂಬ ಹೊತ್ತು ಕುದಿಸ್ಬಾರ್ದು. ಮಜ್ಜಿಗೆ ಆ್ಯಡ್ ಮಾಡಿದಾದಮೇಲೆ ಜಸ್ಟ್ ಒಂದು ಬಾಯ್ಲ್ ಬರೋ ಅಷ್ಟರಲ್ಲಿ ಆಫ್ ಮಾಡಿಕೊಂಡ್ರೆ ಮೊಸರು ಒಗ್ಗರಣೆ ರೆಡಿ. ಮೊಸರು ತಂಬುಳಿ ಅಂತಲೂ ಒಂದಷ್ಟು ಜನ ಕರೀತಾರೆ. ಸೊ ಆ್ಯಕ್ಚುಲಿ ಇದನ್ನು ಬಿಸಿ ರೈಸ್ಗೆ ತಿಂದರೆ ಚೆನ್ನಾಗಿರುತ್ತೆ. ನೈಟ್ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾಗಿರೋಷ್ಟು ಒಂದು ಸ್ವಲ್ಪ ಮಶ್ರೂಮ್ ಇತ್ತು, ಬಿಟ್ಟರೆ ಅದು ಹಾಳಾಗ್ತಾ ಇತ್ತು. ಆಲ್ಮೋಸ್ಟ್ ಲೈಟಾಗಿ ಕಲರ್ ಚೇಂಜ್ ಆಗಿತ್ತು. ಸೊ ಮಶ್ರೂಮ್ ಮಂಚೂರಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ನೈಟ್ ಗ್ರೇವಿಗೆ ಒಂದಷ್ಟು ಅಂದರೆ ಮಶ್ರೂಮ್ ಗ್ರೇವಿ ಮಾಡ್ಕೊಂಡಿದ್ದು ಮತ್ತು ಹಾಗೆ ಬಿಟ್ಟರೆ ಹಾಳಾಗುತ್ತೆ. ಲೈಟಾಗಿ ಕಲರು ಚೇಂಜ್ ಆಗಿತ್ತು. ಸೊ ಹಾಗಾಗಿ ಮಶ್ರೂಮ್ ಮಂಚೂರಿನ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಅದಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಲ್ಟ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಂದರೆ ಆಬ್ವಿಯಸ್ಲಿ ಗೋಬಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಸೇಮ್ ಅದೇ ರೀತಿಯೇ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಕ್ಚುಲಿ ಇದನ್ನು ಮಿಕ್ಸ್ ಮಾಡುವಾಗನೇ ಬಿಸಿ ಮಾಡ್ಕೊಂಡಿದ್ದೆ ಎಣ್ಣೆನ. ಸೊ ಈಗ ಒಂದೊಂದೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ಹಾಗೆ ಲೈಕ್ ಇದಕ್ಕೆ ಯಾವುದೇ ಥರ ಸೀಸನಿಂಗ್ ಮಾಡ್ದಿರಾ ಹಾಗೆ ಡೈರೆಕ್ಟಾಗಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು. ಅದನ್ನು ಚೆನ್ನಾಗಿರುತ್ತೆ. ಅಂದರೆ ಕಾಫಿ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಬೇಕು, ತುಂಬ ಲಾಂಗ್ ಟೈಮ್ ಏನು ಕುಕ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ದೊಡ್ಡ ಪ್ರೊಸೀಜರಲ್ಲಿ ಮಾಡ್ಕೊಳ್ಳೋದು ಅಂತಂದರೆ ಡೆಫಿನೆಟ್ಲಿ ಈ ರೀತಿ ಅಂದರೆ ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ಏನು ಒಂದು 2 ರಿಂದ 3 ನಿಮಿಷ ಆಗುತ್ತೆ ಅಷ್ಟೇ ಅಲ್ವಾ. ಸೊ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ನೋಡಿ ಇದು ಒಂದು ಕ್ರಿಸ್ಪಿ ಸ್ನ್ಯಾಕ್ಸ್ ಥರನೇ ರೆಡಿ ಆಗಿಬಿಡ್ತು. ಸೊ ಇದನ್ನೇ ನೀವು ಮಂಚೂರಿಯನ್ ಥರ ಮಾಡಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ಸೀಸನಿಂಗ್ ಮಾಡಿಕೊಂಡ್ರೆ ಮಂಚೂರಿಯನ್ ಕೂಡ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ಯಾವುದೇ ಥರ ಫುಡ್ ಕಲರ್ಸ್ನ ಆ್ಯಡ್ ಮಾಡಿಲ್ಲ. ಫುಡ್ ಕಲರ್ಸ್ ಒಳ್ಳೇದಲ್ಲ ಅಂತಲೇ ಅಲ್ವಾ ಬ್ಯಾನ್ ಮಾಡಿದ್ದು. ಸೊ ಮತ್ತೆ ನಾವು ಅದನ್ನು ಯೂಸ್ ಮಾಡಿದ್ರೆ ಅಷ್ಟೊಂದು ಒಳ್ಳೇದಲ್ಲ. ರೆಡ್ ಚಿಲ್ಲಿ ಪೌಡರ್ನ ಅಂದರೆ ಮನೆಯಲ್ಲೇ ಮಾಡಿಸಿರೋದದು ರೆಡ್ ಚಿಲ್ಲಿ ಪೌಡರ್ ತುಂಬ ಖಾರ, ಹಾಗೆ ಕಲರೂ ತುಂಬ ಹೈ ಆಗಿದೆ. ಸೊ ಹಾಗಾಗಿ ತುಂಬ ಅಂದರೆ ಹೊರಗಡೆ ನಮಗೆ ಫಸ್ಟ್ ಕಲರೆಲ್ಲ ಆ್ಯಡ್ ಮಾಡಿದಾಗ ಯಾವ ರೀತಿ ಸಿಗ್ತಾ ಇತ್ತು ನೋಡಿ, ಸೇಮ್ ಅದೇ ಥರನೇ ಕಾಣಿಸ್ತಾ ಇತ್ತು. ಸೊ ಅದನ್ನು ಒಂದು ಸೈಡಲ್ಲಿ ಮಾಡಿ ಇಟ್ಟಿದ್ದೆ. ಮಾಡ್ತಾನೆ ವೈಶು ಮತ್ತು ಹರ್ಷ ಇಬ್ಬರು ಒಂದು 1/4 ಭಾಗ ಇದ್ದಿದ್ದೇ ಸ್ವಲ್ಪ, ಅದರಲ್ಲೂ ಇನ್ನೊಂದಷ್ಟನ್ನ ತಿಂದುನೇ ಖಾಲಿ ಮಾಡಿಬಿಟ್ರು. ಸೊ ಈಗ ಒಂದಷ್ಟು ಸಾಸ್ನ ಮಿಕ್ಸ್ ಮಾಡಿಕೊಂಡೆ, ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಕೆಚಪ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಸೊ ಈಗ ಸೀಸನಿಂಗ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಸರಿ ಈರುಳ್ಳಿನ ಕಟ್ ಮಾಡೋ ಬದಲು ಹರ್ಷಾಗೆ ಕೊಟ್ಟರೆ ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡಿಬಿಡ್ತಾನೆ ಈರುಳ್ಳಿನ. ಆ್ಯಕ್ಚುಲಿ ಎಗ್ ಮಸಾಲ ಮಾಡೋವಾಗೂ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ನಲ್ವ, ಅದೇ ಒಂದು ಈರುಳ್ಳಿ ಒಂದಷ್ಟು ಮಿಕ್ಕಿತ್ತು. ಸೊ ಹಾಗಾಗಿ ಅದೇ ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ಹರ್ಷಾಗೆ ನನ್ನ ಜೊತೆಲಿ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ಬಿಸಿ ಎಣ್ಣೆ ಆಗಲಿ ಇಲ್ಲಾಂದರೆ ಕೈ ಸುಟ್ಕೊಳ್ಳೋದು ಏನಾದರೂ ಮಾಡ್ತಾರೆ ಅಂತ ನನಗೆ ಭಯ ಆಗುತ್ತೆ. ಸೊ ಹಾಗಾಗಿ ಅವನು ಆ್ಯಕ್ಚುಲಿ ತುಂಬ ಸರಿ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತಾನೆ. ನಾನೇನಾದರೂ ಹಾಲಲ್ಲಿದ್ದರೂ ಸಹ ಅವ್ನು ಏನಾದರೂ ಒಂದು ಕಿತಾಪತಿ ಮಾಡಿ ಲೈಕ್ ಐಸ್ ಕ್ರೀಮ್ ಮಾಡೋದು, ಚಾಕ್ಲೇಟ್ನ ತಂದು ಮೆಲ್ಟ್ ಮಾಡೋದು, ಫ್ರಿಜ್ಜಲ್ಲಿ ಇಡೋದು, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ.
ಸೊ ಹಾಗಾಗಿ ಜಾಸ್ತಿ ಕಿಚನಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ. ಸೊ ಈಗ ನಾನೊಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಕೆಚಪ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ನಲ್ವ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲೈಕ್ ರಾ ಸ್ಮೆಲ್ಲೆಲ್ಲ ಹೋಗಬೇಕಲ್ವ, ಸೊ ಆ ಒಂದು ರೀಸನ್ಗೆ. ಆ್ಯಂಡ್ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದ್ರಿಂದ ಅಂದರೆ ತುಂಬ ಜನ ಹೇಳ್ತಾರೆ ಅಲ್ವಾ, ಲೈಕ್ ಥಿಕ್ನೆಸ್, ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಥಿಕ್ನೆಸ್ ಪರ್ಪಸ್ಗೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡೋದು. ಬಟ್ ಸ್ಟಿಲ್ ನೋಡೋದಕ್ಕೆ ಗ್ಲಾಸಿ ಆಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಆ್ಯಡ್ ಮಾಡಬಹುದು ಅಂತ ಹೇಳ್ತಾರೆ. ಆ್ಯಂಡ್ ನಾನು ಫ್ರೈ ಮಾಡ್ಕೋಬೇಕಾದ್ರೆ ಮಶ್ರೂಮ್ನ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಅಲ್ವಾ ಫ್ರೈ ಮಾಡ್ಕೊಂಡಿದ್ದು. ಸೊ ಈಗ ಇನ್ನೊಂದಷ್ಟು ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಮತ್ತೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡೆ. ಇದನ್ನು ಮಾಡ್ಕೊಂಡಿದ್ದಾದಮೇಲೆ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆ್ಯಕ್ಚುಲಿ ಟೇಸ್ಟ್ ನೋಡಿದೆ ನನಗೆ ಲೈಕ್ ಮಾಡ್ತಾನೆ ನೋಡಿ, ನಾನು ಆ್ಯಕ್ಚುಲಿ ಎಣ್ಣೆಯಿಂದ ತೆಗಿಯೋವಾಗ ಎಷ್ಟೊಂದು ಮಶ್ರೂಮ್ ಇತ್ತಲ್ವಾ, ಇವಾಗ ನೋಡಿ ಎಷ್ಟಾಗಿದೆ ಅಂತ. ಮಾಡ್ತಾನೆ ಖಾಲಿ ಮಾಡಿಬಿಟ್ರು ಮಕ್ಕಳು. ಆ್ಯಂಡ್ ಅವಾಗ ಅನ್ನಿಸ್ತು ಲೈಕ್ ಇನ್ನೂ ಒಂದು ಸ್ವಲ್ಪ ತಂದು ಮಾಡಿರ್ಬೋದಿತ್ತಲ್ವಾ ಅಂತ. ಬಟ್ ಏನು ಮಾಡೋದು, ಇದ್ದಿದ್ದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು. ಬಿಸಿಯಾಗಿ ತಿಂತಾ ಇದ್ರೆ ಎಷ್ಟು ಮಜಾ ಇರುತ್ತೆ ಅಲ್ವಾ. ಸೊ ಮಾಡೋದು ಎಷ್ಟೇ ಕಷ್ಟ ಆಗಿರ್ಬೋದು, ಬಿಸಿ ತಿಂದರೆ ನನಗೆ ಫುಲ್ ಸಮಾಧಾನ. ಸೊ ಊಟ ಮುಗಿಸ್ಕೊಂಡು ನಾನು ವೈಶು ಹರ್ಷ ವಾಕಿಂಗ್ ಹೋದ್ವಿ. ವೈಶ್ ಏಯ್ ಏನು ಮಾಡ್ತಿರೋದು? ಅವನು ಹರ್ಷ ಬಾಯಲ್ಲಿ ನೀರು ಹಾಕೊಂಡು ಉಗ್ದ ಅಂತ ಹೇಳ್ಬಿಟ್ಟು ಕಲ್ಲು ಎತ್ಕೊಂಡಿದ್ದಾಳೆ ಹೊಡಿಯೋದಕ್ಕೆ. ವಾಕಿಂಗ್ ಹೋಗ್ತಾ ಇದ್ದೀವಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಇಲ್ಲ. ವಾಕಿಂಗ್ ಯಾರಾದರೂ ಸೈಕಲಲ್ಲಿ ಬರ್ತಾರಾ? ಬ್ಯಾಡ್ ಗರ್ಲ್ ವೈಶ್, ಇಲ್ಲಿ ನೋಡಿಲಿ. ಎಲ್ಲಿ ಹೋಗ್ತಿರೋದು? ದೂವಾ. ವೈಶುಗೆ ರಾ ಬರಲ್ಲ, ದೂವಾ ಅಂತೆ. ಏನ್ಮಾ? ದೂರ. ಸೊ ಹೀಗಿತ್ತು ನನ್ನ ಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.